ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಕುಕ್ಕುಟ ಸಹಕಾರ ಮಂಡಳಿ ಹಾಗೂ ಪಶುಪಾಲನಾ ಇಲಾಖೆ ಪುತ್ತೂರು ಇದರ ಸಹಯೋಗದೊಂದಿಗೆ 46 ಗ್ರಾಮೀಣ ರೈತ ಮಹಿಳೆಯರಿಗೆ ಉಚಿತ ಕೋಳಿ ವಿತರಣಾ ಕಾರ್ಯಕ್ರಮ. ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ಅಶೋಕಕುಮಾರ ಈ ಕೋಳಿಂಬಾಡಿ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಧಾರಿತ ಸ್ವಾಗತಿಸಿದ್ದೇವೆ. ರೈತರಿಗೆ ಉಚಿತ ಕೋಳಿಯ ಒಂದು ವಿತರಣಾ ಕಾರ್ಯಕ್ರಮ. ಇದು 5 ವಾರದ ಗಿರಿರಾಜ ನಾಟಿ ಕೋಳಿ ವಿತರಣಾ ಕಾರ್ಯಕ್ರಮ. ನಾಟಿ ಕೋಳಿ 5 ವಾರದ ನಾಟಿ ಕೋಳಿ ವಿತರಣಾ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದು 46 ಫಲಾನುಭವಿಗಳು ನಮ್ಮ ಶಾಸಕರು ಆಯ್ಕೆ ಮಾಡಿರ್ತಾರೆ. ಇದರಲ್ಲಿ 40 ಜನ ಪರಿಷ್ಠ ಪಂಗಡದವರು ಮತ್ತು 4 ಜನ ಸಾಮಾನ್ಯ ವರ್ಗದವರು ಮತ್ತು 2 ಜನ ಪರಿಷ್ಠ ಜಾತಿಯವರಿಗೆ ಫಲಾನುಭವಿಗಳು ಆಯ್ಕೆಯಾಗಿದೆ. ಇದನ್ನು ಇವತ್ತು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ತಾವು ವಿತರಣಾ ಕಾರ್ಯ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ, ಮಹಿಳೆಯರಿಗೆ ಅದರದ್ದು ಕೋಳಿ ಸಾಕಾಣಿಕೆಗಾಗಿ 5 ವಾರದ ನಾಟಿ ಕೋಳಿಗಳು, ಅಂದರೆ ಒಬ್ಬರಿಗೆ 20 ಕೋಳಿಗಳನ್ನು 15ರಿಂದ 20 ಕೋಳಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು 46 ಮಹಿಳೆಯರಿಗೆ ಆಯ್ಕೆ ಮಾಡಿ ಅದನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತೀವಿ. ಪರಿಶಿಷ್ಟ ಪಂಗಡದವರು 40, ಜನರಲು 2, 4 ಮತ್ತು ಪರಿಶಿಷ್ಟ ಜಾತಿಯವರು 2, ಒಟ್ಟು 46 ಜನರಿಗೆ ಈ ಕೋಳಿ ಮರಿಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಕೋಳಿಗಳನ್ನು ಸಾಕುವುದು ಕೂಡ ಈಗ ಅತ್ಯಂತ ಒಂದು ಒಳ್ಳೆಯ ಕೃಷಿ ಅಂತ ಹೇಳ್ಬೋದು. ಇವಾಗ ಏನು ನಮ್ಮ ಫಾರ್ಮಿನ ಕೋಳಿಗಳಿದೆ, ಬ್ರಾಯ್ಲರ್ ಕೋಳಿಗಳಿದೆ, ಅದರ ಡಿಮಾಂಡ್ಗಳು ಕೋಳಿ ಮಾಂಸಕ್ಕೆ ಡಿಮಾಂಡ್ ಹೆಚ್ಚಾದರೂ ಒಂದು ಹಂತದಲ್ಲಿ ಅವೇರ್ನೆಸ್ ಬರ್ತಾ ಇದೆ. ನಾಟಿ ಕೋಳಿಗೆ ಒಂದಷ್ಟು ಡಿಮಾಂಡ್ಗಳು ಈಗ ಬರ್ತಾ ಇರೋದು ನಮಗೆ ಕಂಡಿದೆ. ನಾನು ಹೇಳುವಂಥದ್ದು ಇಷ್ಟೇ, ಒಂದು ಮನೆಯಲ್ಲಿ 2 ಪ್ರಾಯದವರು ಇದ್ದರೆ ಅವರಿಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಆಗದಿದ್ದರೆ ಬಹುಶಃ ಒಂದು 10 ಕೋಳಿಯನ್ನು ಸಾಕಿದರೆ, ಒಂದು 5 ಹೇಟೆಯನ್ನು ಸಾಕಿದರೆ ದಿವಸಕ್ಕೆ 5 ಮೊಟ್ಟೆ ಸಿಗ್ತದೆ. ಒಂದು 5 ಕೋಳಿಯನ್ನು 10 ಕೋಳಿಯನ್ನು ಸಾಕಿದರೆ ಈಗ ನಾಟಿ ಕೋಳಿಗೆ 800 ರೂಪಾಯಿ ಇದೆ ಕೆಜಿಗೆ, 750ರಿಂದ 800 ಇದೆ. ಒಳ್ಳೆ ಈ ಕೋಳಿ ಅಂಕಕ್ಕೆ ತಗೊಂಡೋಗಿ ಒಂದು ಕೋಳಿಗೆ 3000, 4000, 5000 ರೂಪಾಯಿ ಇದೆ. ಅದಕ್ಕೆ ಕೋಳಿ ಏನು ಜಾಸ್ತಿ ತಿನ್ನಲಿಕ್ಕೆ ಆಗಬೇಕಂತಿಲ್ಲ, ಎಲ್ಲ ತೋಟದ್ದು ಸುತ್ತಮುತ್ತದ್ದು ಸೊಪ್ಪು ಅದು ಇದು ತಿಂತದೆ. ಅಕ್ಕಿ ಕೂಡ ಸರ್ಕಾರದಿಂದ ಬರುವಂಥ ಅಕ್ಕಿ 10 kg ಸಿಗ್ತದೆ. ಸ್ವಲ್ಪ ನಾವು ತಿಂದು ಉಳಿದದನ್ನು ಅದಕ್ಕೆ ಹಾಕಿದರೆ ಅದು ಬರುತ್ತದೆ. ಅದರಿಂದ ನಮಗೆ ಏನು ಉದ್ಯೋಗ ಮಾಡಲಿಕ್ಕೆ ಏನಿಲ್ಲ, ನಮಗೆ ಏನು ಆದಾಯ ಇಲ್ಲ ಅನ್ನೋ ಬದಲಿಗೆ ಮನೆಯಲ್ಲಿ ಕೂತ್ಕೊಂಡು ಒಂದು 5 ಕೋಳಿಯನ್ನು ಸಾಕಿದರೆ ಖಂಡಿತ ಅದಕ್ಕೆ ಬೇಡಿಕೆಗಳಿದೆ. ಅದಕ್ಕೆ ಪೂರಕವಾಗಿ ಅದನ್ನು ಜನರಿಗೆ ಅದರ ಅರಿವನ್ನು ಮೂಡಿಸಲಿಕ್ಕಾಗಿ ಸರ್ಕಾರ ಯೋಜನೆಯನ್ನು ತರ್ತಾ ಇದೆ. ಇದರ ಮುಖಾಂತರ ಈ ಕೋಳಿ ಸಾಕಾಣಿಕೆಯನ್ನು ಕೂಡ ಕೃಷಿ ಜೊತೆ ಸೇರಿಸುವಂಥ ಕೆಲಸವನ್ನು ಸರ್ಕಾರ ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಇವತ್ತು ಸುಮಾರು 46 ಜನರಿಗೆ, ಮಹಿಳೆಯರಿಗೆ ಈ ಉಚಿತವಾಗಿ ಕೋಳಿ ಕೊಡುವಂಥ ಈ ಯೋಜನೆಯಡಿ ಸರ್ಕಾರ ಒಂದು ಗ್ರಾಮೀಣ ಬಡ ಮಹಿಳೆಯರಿಗೂ ಕೂಡ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇದನ್ನು ಮಾಡಿದೆ. ಅದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. 24-25 ಸಾಲಿದ್ದು 25-26 ಈ ವರ್ಷದ ಬಜೆಟ್ನಲ್ಲಿ ಇನ್ನು ಮುಂದೆ 50 ಜನರಿಗೆ ಕೊಡುವಂಥ ಕೋಳಿ ಮರಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಮೊದಲೇ ತಿಳಿಸಿದಂತೆ ಗೇರು ಬೇಸಾಯದಲ್ಲಿ ಗೇರು ಹಣ್ಣು ದೊಡ್ಡ ಮಟ್ಟದಲ್ಲಿ ಹಾಳಾಗ್ತಾ ಇದೆ, ಅದನ್ನು ಯಾರು ಉಪಯೋಗಿಸ್ತಾ ಇಲ್ಲ. ನಮ್ಮ ಸಂಶೋಧನೆಯಿಂದ ಗೇರು ಹಣ್ಣಿಂದ ಕೂಡ ನಾವು ಕುಕ್ಕೀಸ್ ತಯಾರಿಸ್ಬೋದು, ಬಿಸ್ಕೆಟ್ ತಯಾರಿಸ್ಬೋದು ಅನ್ನುವಂಥದ್ದು ನಾವು ತೋರಿಸಿಕೊಟ್ಟಿದ್ದೇವೆ. ಇದರಲ್ಲಿ ಏನು ಮಾಡಿದ್ದೇವೆ ಅಂದರೆ ಗೇರು ಹಣ್ಣನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ
ಆ ಒಣಗಿಸಿದ ಪುಡಿಯಿಂದ ನಾವು ಈ ಕುಕ್ಕೀಸನ್ನು ತಯಾರು ಮಾಡಿದ್ದೀವಿ. ಇದು ಒಂದು ಥರದ ಕುಕ್ಕಿ. ಇದರಲ್ಲಿ ಏನಂದರೆ ನಿಮಗೆ ಫೈಬರ್ ಅಂಶ ಜಾಸ್ತಿ ಇದೆ, ಜೀರ್ಣಕ್ಕೆ ತುಂಬ ಸಹಾಯಕಾರಿ. ಹಾಗೆ ನಾವು ಇದರಲ್ಲಿ ಯಾವುದೇ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ, ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೇವೆ, ಮತ್ತು ಸಕ್ಕರೆ ಬದಲಿಗೆ ಬೆಲ್ಲವನ್ನು ಉಪಯೋಗಿಸಿದ್ದೇವೆ. ಹಾಗಾಗಿ ಖನಿಜಾಂಶಗಳು ಇದರಲ್ಲಿ ಹೇರಳವಾಗಿದೆ. ಇದನ್ನು ಕ್ಯಾಶ್ಯೂ ಆ್ಯಪಲ್ ಪೊಮೇಸ್ ಪೌಡರ್ ಕುಕ್ಕೀಸ್ ಅಂತ ನಾವು ಕರಿತೇವೆ. ಹಾಗೆ ಇನ್ನೊಂದು, ಈ ಮಳೆ ಬಂದಾಗ ಸೀಸನ್ ಕೊನೆಯಲ್ಲಿ ಜೂನ್ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಹಲವಾರು ಗೇರು ಬೀಜಗಳು ಬಿದ್ದು ನಿಮಗೆ ಹೆಕ್ಕಲಿಕ್ಕೆ ಮರ್ತೋಗಿರ್ತದೆ, ಇಲ್ಲ ಕೆಲವೊಂದು ಎಲೆ ಅಡಿಯಲ್ಲಿ ಬೀಜಗಳು ಹೋಗಿ ಹೆಕ್ಕಲಿಕ್ಕೆ ನಿಮಗೆ ಸಿಕ್ಕಿರುವುದಿಲ್ಲ. ಸ್ವಲ್ಪ ದಿನ ನಂತರ ನಿಮಗೆ ಅದರಲ್ಲಿ ಮೊಳಕೆ ಕಾಣಿಸ್ತದೆ. ಆ ಮೊಳಕೆಯನ್ನು ಕೂಡ ಉಪಯೋಗಿಸಿಕೊಂಡು ನಾವು ಕುಕ್ಕೀಸನ್ನು ತಯಾರು ಮಾಡಿದ್ದೇವೆ. ಇದನ್ನು ಕ್ಯಾಶ್ಯೂ ಸ್ಪ್ರೌಟ್ ಕುಕ್ಕೀಸ್ ಅಂತ ನಾವು ಕರಿತೇವೆ, ಮೊಳಕೆಯ ಕುಕ್ಕೀಸ್. ಇದನ್ನು ನಿಧಿ ಇಂಡಸ್ಟ್ರೀಸ್ ಪುತ್ತೂರು ಅವರಿಗೆ ನಾವು ಈ ತಂತ್ರಜ್ಞಾನವನ್ನು ಹಸ್ತಾಂತರಿಸಿದ್ದೇವೆ. ಇದರ ಒಂದು ಅನುಕೂಲ ಏನಂದರೆ ಇದರಲ್ಲಿ 12% ಪ್ರೋಟೀನ್ ಅಂಶ ಇದೆ. ಹಾಗೆ ಇದರಲ್ಲೆಲ್ಲ ಮೊಳಕೆ ಭರಿತ ಕಾಳುಗಳನ್ನು ಉಪಯೋಗಿಸ್ತೇವೆ. ಒಂದು ಮೊಳಕೆ ಭರಿತ ಹೆಸರು ಕಾಳು, ಮೊಳಕೆ ಭರಿತ ರಾಗಿ ಕಾಳು, ಮೊಳಕೆ ಬಂದಂಥ ಗೋಡಂಬಿ ಬೀಜ, ಇವನ್ನೆಲ್ಲ ಉಪಯೋಗಿಸ್ಕೊಂಡು, ಹಾಗೆ ನಾವು ಬೆಲ್ಲವನ್ನು ಉಪಯೋಗಿಸ್ಕೊಂಡು, ಹಾಗೆ ಮೈದಾ ಹಿಟ್ಟಿಲ್ಲದೆ ಗೋಧಿ ಹಿಟ್ಟಿನಿಂದ